ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಕ್ ಸ್ಟಾರ್. ನಮ್ಮ ಫ್ರೆಂಡ್ಸ್ ಜಾಸ್ತಿ ಜನ ಬರ್ತಾ ಇಲ್ಲ ಅಂತ ವ್ಲಾಗ್ನ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಫೈನಲಿ ಕ್ಯಾನ್ಸಲ್ ಆಗೋ ವ್ಲಾಗ್ಗೆ ಮತ್ತೆ ಜನ್ಮ ನೀಡಿದೆ ಇವರಿಗೆ ಥ್ಯಾಂಕ್ಸ್. ಸೊ ವಿತೌಟ್ ಡಿಲೇಯಿಂಗ್ ನಾವು ಮೈಸೂರು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿ ಟಿಕೆಟ್ ತಗೊಂಡು ಪ್ಲಾಟ್ಫಾರ್ಮ್ ನಂಬರ್ನೇ ಮರ್ತ್ಬಿಟ್ಟು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಅಂಡ್ ಪ್ಲಾಟ್ಫಾರ್ಮ್ ನಂಬರ್ ತಿಳ್ಕೊಂಡು ಸೀಟ್ ಎಲ್ಲಿ ಖಾಲಿ ಇದೆ ಅಂತ ಹುಡುಕ್ತಿದ್ದು. ಅಂಡ್ ಆಫ್ಟರ್ ಅ ಲಾಂಗ್ ಸರ್ಚ್ ನಮ್ಗೆ ವಿಂಡೋ ಸೀಟೇ ಸಿಕ್ತು. ಸೊ ಸೀಟ್ ಸಿಕ್ಕಿದ ಖುಷಿಗೆ ಜಯಂತ್ ನಮ್ಗೆ ಸಮೋಸ ಕೊಡಿಸ್ದ. ಸಮೋಸ ತಿನ್ಕೊಂಡು ನೇಚರ್ ನೋಡ್ಕೊಂಡು ಚಂದನ್ ಮೇಲೆ ಮಲ್ಕೊಂಡು ನಾವು ಕೆಳಗಡೆ ಕೂತ್ಕೊಂಡು ವಿಂಡೋ ಸೀಟ್ ನ ಎಂಜಾಯ್ ಮಾಡ್ಕೊಂಡು ಚುರುಮುರಿ ತಿನ್ನೋಷ್ಟ್ರಲ್ಲಿ ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ, ನೋಡೇ ಇಲ್ಲ ಬಿಡಿ ನಾವು ಅಷ್ಟು ಜನ. ತುಮಕೂರು ರೀಚ್ ಆಗಿ ಆಟೋ ಅಲ್ಲಿ ಅಲ್ಲಿಂದ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಹೊರಟು. ಸೊ ಎಲ್ಲ ಬಂದಿದ್ದೀವಿ ತುಮಕೂರಿಗೆ. ಎಲ್ಲ ಅಲ್ಲ 3 ಜನ ಯಾರೋ ಅಣ್ಣ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಟಿದ್ದಾನೆ. ಜೀವನ್ ಏನೋ ಅವ್ರ ಅಕ್ಕನ ಮದುವೆ ಸ್ವಲ್ಪ ಬ್ಯುಸಿ ಇದ್ದಾನೆ. ನಿತೇಶು ಏನೋ ಅವ್ರ ಮನೇಲೂ ಯಾರು ಇಲ್ಲ ಅಂತ ಹೋಗಿದ್ದಾನೆ. ರೋಷನ್ದು ಏನೋ ಮಾಟ ಮಂತ್ರ ಮಾಡ್ಸಕ್ ಕೇಳಾಗ ಹೋಗೋನಂತೆ, ಗೊತ್ತಿಲ್ಲ. ಆಕಾಶ್ ಮಣೇರಪ್ಪ ಅಂತ ಬರ್ತೀನಿ ಅಂತ ಹೇಳ್ದ. ಏನೋ ಚಂದನ್ಗೆ ಅವನ ಜೊತೆ ಬರ್ತೀನಿ ಅಂತ ಹೇಳಿದ್ದ. ರೈಲ್ವೆ ಸ್ಟೇಷನ್ಗೆ ಬಂದು ಫೋನ್ ಮಾಡಿದ್ರೆ ಅಣ್ಣ ಫೋನ್ ಎತ್ತುತ್ತಾ ಇಲ್ಲ. ಆಲ್ರೆಡಿ ಹತ್ರ ಮಂಡ್ಯಾಗ ಹೋದ್ಮೇಲೆ ಫೋನ್ ಮಾಡಿದ್ವಿ. ಅವಾಗ ಯಾರೋ ಒಬ್ಬ ಫ್ರೆಂಡ್ ಎತ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತಾನೆ. 3:30 ಸ್ನಾನ. ಇಂಥ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. ಜನ ಸಿಕ್ಬಿಟ್ಟು ಹೇಗಿದ್ದೀರಾ ಗಣೇಶ್ ಅಂತ 8 ಜನ ಪ್ಲಾನ್ ಆಗಿದ್ದು. 8ಅಲ್ಲಿ ಇವಾಗ 3 ಜನ ಅಷ್ಟೇ ಬಂದಿದ್ದೀವಿ. ಆ್ಯಕ್ಚುಲಿ ವ್ಲಾಗ್ ಮಾಡಬೇಕಿತ್ತು ದೊಡ್ಡದಾಗಿ, ಜನ ಇರೋದ್ರಿಂದ ಶಾರ್ಟ್ ವಿಡಿಯೋ ಆಗ್ಬಿಟ್ಟು. ಆ ಪ್ರೈವೇಟ್ ಬಸ್ ಡ್ರೈವರ್ ಒಳ್ಳೆ ಯಮರಾಜ ಥರ ನಮ್ಮನ್ನ ಕರ್ಕೊಂಡು ಹೋದ್ರು. ಮಿಸ್ ಆಗಿದ್ರೆ ಸೊ ಆಫ್ಟರ್ ಅ ಲಾಂಗ್ ಟ್ರಾವೆಲ್ ಮುತ್ತು ಅವ್ರ ಮನೆಗೆ ಬಂದು ರೀಚ್ ಆದೋ. ಆ್ಯಂಡ್ ಅಲ್ಲೇ ನೈಟ್ ಡಿನ್ನರ್ನ ಮುಗಿಸ್ಕೊಂಡು ಸೂಪರ್ ಆಗಿತ್ತು ಮಾತ್ರ ಊಟ ಮುಗಿಸ್ಕೊಂಡು ಅಲ್ಲಿ ಅವ್ರ ಫಾರ್ಮ್ ಹೌಸ್ಗೆ ಹೋಗಿ ನಾವಲ್ಲಿ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದೋ. ಹಾಗೆ ಟೈಮ್ ಆಯಿತು, ನಿದ್ದೆ ಬರ್ತಿದೆ ಅಂತ ಹೇಳಿದ್ದಕ್ಕೆ ಜಯಂತ್ ಒಳ್ಳೊಳ್ಳೆ ಕತೆ ಹೇಳ್ತಿದ್ದ ನನಗೆ. ಆ ಕಥೆಯಲ್ಲೂ ಜಯಂತೆ ರಾಜ ಅಂತೆ, ಅವನಿಗೆ ರಾಣಿನೂ ಇಲ್ಲ ಸೈನಿಕರು ಇಲ್ಲ ಅಂತಿದ್ದ. ಇವತ್ತೇ ಕೂಡ ಚಂದನ್ ಈ ರೇಂಜಿಗೆ ಮಾತಾಡ್ತಾರದು. ಆ ಮಾರ್ನಿಂಗ್ ವಿತ್ ದಿಸ್ ವ್ಯೂ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು. ಹಾಗೆ ಚಂದನ್ ಗಾಡಿಯಲ್ಲೇ ಒಂದು ರೌಂಡ್ ಹೋಗಿ ಬಂದು ನಾವು ಅಲ್ಲೇ ಒಂದು ಫಿಟ್ ಚೆಕ್ ಮಾಡಿ ಆ್ಯಂಡ್ ಫಾರ್ಮ್ ಹೌಸಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ಮುತ್ತು ಅವ್ರ ಮನೆಗೆ ಹೊರಟು. ಆ್ಯಂಡ್ ಅಲ್ಲಿರೋ ಒಂದು ವೈಬ್ ಒಂಥರ ಡಿಫ್ರೆಂಟ್ ಆಗಿ ಮೈಂಡಿಗೆ ಪೀಸ್ಫುಲ್ ಆಗಿ ಚೆನ್ನಾಗಿತ್ತು. ಆ್ಯಂಡ್ ಈ ಚಂದನ್ದು ಓವರ್ ಆ್ಯಕ್ಟಿಂಗ್ ನನಗೆ ನೋಡೋಕ್ಕಾಗದೆ ಬೈಕಲ್ಲಿ ಒಂದು ರೌಂಡ್ ಕರ್ಕೊ ಹೋದೆ. ಸೊ ಚಂದನ್ಗೆ ಪಾಠ ಕಲಿಸಿ ಅಲ್ಲಿರೋ ಮುತ್ತುವರ್ ತೋಟಕ್ಕೆ ಹೋದೋ. ಆ್ಯಂಡ್ ತೋಟದಲ್ಲಿ ಹಸಿಮೆಣಸಿನ್ಕಾಯಿ ಗಿಡಗಳು ಹಾಕಿದ್ರು. ಸೊ ಮನೆಗೆ ಸ್ವಲ್ಪ ತಗೊಂಡು ಹೋಗೋದ ಅಂತ ಅಲ್ಲಿ ಕಿತ್ಕೊಂಡೆ. ಜಸ್ಟ್ ಹಸಿಮೆಣಸಿನ್ಕಾಯಿ ಮಾತ್ರ ಅಲ್ಲ, ಅಲ್ಲಿ ಬದನೆಕಾಯಿ ಕೂಡ ಹಾಕಿದ್ರು. ಸೊ ಮನೆಗೆ ಬದನೆಕಾಯಿ ಕೂಡ ಕಿತ್ಕೊಂಡೆ. ಇನ್ನ ಅವ್ರ ತೋಟನ ಸುತ್ತಾಡೋಣ ಅಂದ್ರೆ ನಮ್ಮ ಜಯಂತ್ಗೆ ಸೊ ಅಲ್ಲಿರೋ ಬಾಳೆ ತೋಟವನ್ನು ನೋಡ್ಕೊಂಡು ದೇವಸ್ಥಾನಕ್ಕೆ ಹೊರಟು. ಸೊ ಫೈನಲಿ ದೇವಸ್ಥಾನಕ್ಕೆ ಬಂದು ರೀಚ್ ಆದೋ. ಆ್ಯಂಡ್ ಹಾಗೆ ಒಳ್ಳೆ ದೇವ್ರ ದರ್ಶನ ಮಾಡಿಕೊಂಡು ಆ್ಯಂಡ್ ಹಾಗೆ ಅಕ್ಕಪಕ್ಕದಲ್ಲಿರೋ ದೇವ್ರನ್ನ ದರ್ಶನ ಮಾಡಿಕೊಂಡು ದೇವಸ್ಥಾನನ ಸುತ್ತಾಡ್ಕೊಂಡು ಹಾಗೆ ಪ್ರಸಾದ ತಗೊಂಡಾದ್ಮೇಲೆ ಡೈರೆಕ್ಟ್ ಆಗಿ ಬಂದು ಊಟಕ್ಕೆ ಕುತ್ಕೊಂಡು. ಹ್ಯಾಸ್ ಇಟ್ ವಾಸ್ ಸ್ಯಾಟರ್ಡೇ, ಜಯಂತ್ ಬಂದಿಲ್ಲ, ನಾನು ಚಂದನ್ ಅಷ್ಟೇ ಬಂದು ಊಟಕ್ಕೆ. ಊಟ ಮಾತ್ರ ಸೂಪರ್ ಆಗಿತ್ತು. ಮಟನ್ ಊಟ ಅಂತ ಹೇಳಿದ್ರು. ಮಟನ್ ನಾನೇ ಊಟದ ತರ ರೈಸ್ ತರ ಹಾಕೋರೆ ಮಧ್ಯ ಫುಲ್ ಬ್ಲೋ ಹೊಡೆದಿರೋ ಟೈರ್ ತರ ಟೈಟ್ ಆಗ್ಬಿಟ್ಟೈತೆ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಏನಿಲ್ಲ, ಚೆನ್ನಾಗಿತ್ತು. ಬೆಳಗ್ಗೆ ತಲೆನೋವು ಬಂದ್ಬಿಟ್ಟು ಸ್ವಲ್ಪ ನೋಡಿಲ್ಲ, ಚೆನ್ನಾಗಿದೆ. ಆ್ಯಂಡ್ ಅಣ್ಣ ಇವತ್ತು ನಾನ್ ವೆಜ್ ತಿಂದಿಲ್ಲ, ಜಸ್ಟ್ ಚಿತ್ರಾನ್ನ ತಿಂದಿದ್ದಾರೆ. ಬಿಕಾಸ್ ಸ್ಯಾಟರ್ಡೇ ಅಲ್ವಾ, ಶನಿವಾರ ಸೋಮವಾರ ತಿನ್ನೋಣ. ಇನ್ನೆಲ್ಲ ಟೈಮಲ್ಲೂ ತಿಂತೀನಿ, ರೇರ್. ಆ್ಯಂಡ್ ನಿಮಗೆ? ಎಲ್ಲ ದಿನಾನು ತಿನ್ನೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಊಟ ಎಲ್ಲ ಹೆಂಗಿತ್ತು? ಅನ್ಬ್ಲಾಕ್ ಆದ್ರ ಇನ್ನು ನಾವು ಟ್ರೈನಲ್ಲಿ ಹೋಗಿ ಮೈಸೂರು ರೀಚ್ ಆಗೋದಷ್ಟೇ. ಸೊ ಗೈಸ್, ಇಲ್ಲಿಗೆ ತುಮಕೂರಿನ ಮಿನಿ ಬ್ಲಾಗ್ ಮುಗೀತು. ಸೊ ನೆಕ್ಸ್ಟ್ ಇನ್ನೊಂದು ದೊಡ್ಡ ಬ್ಲಾಗಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ